ಮಾಡಿ ಕೂಡ ಹೇಗೆ ಮಾಡಬೇಕು ಕಾಣೆ ಛತ್ರ ಕಾಲ್ಗೆಜ್ಜೆ ಮುಖಂತೆ ಸಾಗರ ಹೊಳೆಯ ನವಿಲು ಕುಣಿದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನು ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಪ್ರಿಯೋರ್ ನೋಡಿದ್ರಲ್ಲ, ಒಂದು ಒಳ್ಳೆ ಟ್ರೆಂಡಿಂಗ್ ಆಗಿರೋ ಮದುವೆ ಆಮಂತ್ರಣ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಸೊ ಜಸ್ಟ್ ನೋಡಿ ಯಾವ ಥರ ಎಡಿಟಿಂಗ್ ಮಾಡೋದಂತ ನೀವು ಸ್ಕ್ರೀನ್ ಮೂಲಕ ತೋರಿಸ್ತೀನಿ. ಸೊ ಮೊದಲೇದಾಗಿ ನೀವು ಅಲೈಟ್ ಮಿಷನ್ನ ಓಪನ್ ಮಾಡ್ಕೊಳ್ಬೇಕು. ಸೊ ಓಪನ್ ಮಾಡ್ಕೊಂಡ ನಂತರ ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 9x16 ಇಟ್ಕೊಂಡು ಕ್ರಿಯೇಟ್ ಪ್ರೊಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದ ನಂತರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆಡಿಯೋನ ಆ್ಯಡ್ ಮಾಡಬೇಕು. ಸೊ ಆಡಿಯೋನ ನೋಡಿ ಯಾವ ಥರ ಆ್ಯಡ್ ಮಾಡ್ತೀನಿ ಅಂದರೆ, ಸೊ ಯಾವ ಥರ ಈ ಥರ ಆ್ಯಡ್ ಮಾಡಿದ ನಂತರ ಜಸ್ಟ್ ಏನು ಮಾಡಬೇಕಂದ್ರೆ ನಿಮಗೆ 5 ಸೆಕೆಂಡ್ಗೆ ಒಂದು ಕೀಪ್ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಯಾವ ಥರ ಅಂದರೆ ನೋಡಿ, ಸೊ ಜಸ್ಟ್ 5 ಸೆಕೆಂಡ್ ಹೋಗಿ ಈ ಥರ ಕೀಪ್ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿದ ನಂತರ ನೀವು ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಫೋಟೋನ ಸ್ವಲ್ಪ ಮೇಲೆ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಸೆಂಟ್ರಲ್ ಬರೋ ಥರ ಆ್ಯಡ್ ಮಾಡಿಕೊಂಡು ಫಸ್ಟ್ ಕೀಪ್ ಫ್ರೇಮ್ ಎಲ್ಲರಿಗೂ ನೋಡಿ ಅಲ್ಲಿವರೆಗೂ ಈ ಥರ ಲೆಂತ್ನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಫೋಟೋನು ಕೂಡ ಇದೇ ಥರ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಕೀಪ್ ಫ್ರೇಮ್ ಎಲ್ಲರಿಗೂ ನೋಡಿ ಅಲ್ಲಿವರೆಗೂ ಫೋಟೋನ ಈ ಥರ ಸ್ವಲ್ಪ ಲೆಂತ್ನ ದೊಡ್ಡದು ಮಾಡ್ಕೊಳ್ಳಿ. ಸ್ವಲ್ಪ ಫೋಟೋನ ಈ ಥರ ಕೈಯಿಂದ ಅಡ್ಜಸ್ಟ್ ಮಾಡಿಕೊಂಡು ಜಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಸೊ ಫೋಟೋ ಎಷ್ಟು ಫೋಟೋ ಇದೆ ನೋಡಿ ಅಷ್ಟು ಫೋಟೋಗಳನ್ನ ಈ ಥರ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಆ್ಯಡ್ ಮಾಡ್ಕೊಂಡ ನಂತರ ಏನು ಮಾಡಬೇಕಂದ್ರೆ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ನಿಮಗೆ ಟೆಂಪ್ಲೇಟ್ಸ್ನ ಎಲ್ಲ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಆ್ಯಡ್ ನೋಡಿ ಈ ಥರ ಆ್ಯಡ್ ಆದ ನಂತರ ಸೊ ಫಸ್ಟ್ ಕೀಪ್ ಫ್ರೇಮ್ ಎಲ್ಲಿವರೆಗೂ ನೋಡಿ ಅಲ್ಲಿವರೆಗೂ ಟೈಮರಿಂದ ಸ್ವಲ್ಪ ಲೆಂತನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಜಸ್ಟ್ ಟೈಮರಿಂದ ಮಾಡ್ಕೊಳ್ಳಿ, ಯಾಕಂದರೆ ವಿಡಿಯೋ ಎಲ್ಲಿವರೆಗೂ ಅಲ್ಲಿವರೆಗೂ ಬರುತ್ತೆ. ಸೊ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ರೋಮಾಕಿ ಅಂತ ಎಫೆಕ್ಟ್ ಸಿಗುತ್ತೆ, ಜಸ್ಟ್ ಅದನ್ನ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದರೆ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇಲ್ಲಿ ಕೀ ಕಲರ್ ಅಂತಿದೆಯಾ, ಸೊ ಅದನ್ನ ಕ್ಲಿಕ್ ಮಾಡಿಕೊಂಡು ಬ್ಲ್ಯಾಕ್ನ ಇಟ್ಕೊಳ್ಳಿ. ಸೊ ನೋಡಿ ಈ ಥರ ಆ್ಯಡ್ ಆಗಿರುತ್ತೆ. ಸೊ ಇದನ್ನ ಜಸ್ಟ್ ಕಾಪಿ ಮಾಡಿಕೊಂಡು ಈ ಲೇಯರ್ನ ಕಾಪಿ ಮಾಡಿಕೊಂಡು ನೆಕ್ಸ್ಟು ಕೀಪ್ ಫ್ರೇಮ್ ಎಲ್ಲೂರಿಗಿಂದ ಸ್ಟಾರ್ಟ್ ಆಗೋದು ನೋಡಿ ಜಸ್ಟ್ ಅಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡಿಕೊಂಡು ಅಡ್ಜಸ್ಟ್ ಆಗಿಲ್ಲ ಟೈಮರಿಂದ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಅದು ಕಾಪಿ ಮಾಡ್ಕೊಂಡು ಲೇಯರ್ನ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಟೈಮರಿಂದ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಮತ್ತೆ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡ್ಕೊಂಡ ನಂತರ ಏನು ಮಾಡಬೇಕಂದ್ರೆ ನಿಮಗೆ ಸ್ವಲ್ಪ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಈ ಟೆಂಪ್ಲೇಟ್ನ ಹೇಳಿದ್ನಲ್ಲ ಟೆಲಿಗ್ರಾಮಲ್ಲಿ ಎಲ್ಲ ಇರುತ್ತೆ, ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡಿದ ನಂತರ ಈ ಥರ ಇದು ಲೆಂತ್ ಎಲ್ಲವರೆಗೂ ನೋಡಿ ಅಲ್ಲಿವರೆಗೂ ಈ ಥರ ಸ್ವಲ್ಪ ಈ ಲೆಂತ್ನ ದೊಡ್ಡ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಏನು ಮಾಡಬೇಕಂದ್ರೆ ನೀವು ಇವಾಗ ಸೊ ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ಬಂದ ನಂತರ ಕ್ರೋಮಲ್ಲಿ ಅರವಿಂದ್ VK.in ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಅದು ನಮಗೆ ಯೂನಿಕ್ ಕೋಡಾಗಿ ಕನ್ವರ್ಟ್ ಮಾಡಿಕೊಡುತ್ತೆ. ನಾವು ಕನ್ನಡದಲ್ಲಿ ಟೈಪ್ ಮಾಡಿದರೆ ಇದು ಯೂನಿಕ್ ಕೋಡಾಗಿ ಕನ್ವರ್ಟ್ ಮಾಡಿಕೊಡುತ್ತೆ. ಸೊ ಅದನ್ನ ಇಲ್ಲಿ ಈ ಲೆಫ್ಟಲ್ಲಿ ನಾವು ಕನ್ನಡದ ಬರೆದ್ರೆ ಇಲ್ಲಿ ಯೂನಿಕ್ ಕೋಡಾಗಿ, ರೈಟಲ್ಲಿ ಯೂನಿಕ್ ಕೋಡಾಗಿ ನಿಮಗೆ ಕನ್ವರ್ಟ್ ಮಾಡಿಕೊಡುತ್ತೆ. ಸೊ ಕನ್ವರ್ಟ್ ಮಾಡಿದಂಥ ಸೊ ನಿಮ್ಮ ಬಂಧುಗಳ ಮನೆತನದ ಹೆಸರನ್ನು ಹಾಕ್ಕೊಳ್ಬೇಕು. ಸೊ ಹಾಕೊಂಡ ನಂತರ ಲೆಫ್ಟಲ್ಲಿ ಅದು ಯೂನಿಕ್ ಕೋಡ ಕನ್ವರ್ಟ್ ಮಾಡಿಕೊಟ್ಟಿರುತ್ತೆ. ಸೊ ಅದನ್ನ ಈ ಥರ ಕಾಪಿ ಮಾಡ್ಕೋಬೇಕು. ಸೊ ಕಾಪಿ ಮಾಡ್ಕೊಂಡ ನಂತರ ಮತ್ತೆ ಅಲೈಟ್ ಮಿಷನ್ಗೆ ಬಂದು ಸೊ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಇದನ್ನ ಪೇಸ್ಟ್ ಮಾಡ್ಕೋಬೇಕು. ಸೊ ಪೇಸ್ಟ್ ಮಾಡ್ಕೊಂಡ ನಂತರ ಜಸ್ಟ್ ಇದನ್ನ ಅಲ್ಲಿ ಮೇಲೆ ಸೆಂಟ್ರಲ್ ಬರೋಂಗೆ ಕ್ಲಿಕ್ ಮಾಡಿಕೊಂಡು ಕಲರ್ನ ಈ ಥರ ರೆಡ್ ಇಟ್ಕೊಳ್ಳಿ. ಸೊ ಮಸ್ತ್ ಕಾಣುತ್ತೆ. ಸೊ ರೆಡ್ ಇಟ್ಕೊಂಡು ರೋಬೋಟ್ ರೆಗ್ಯುಲರ್ಲಿ ನಿಮಗೆ ಒಂದು ಫೌಂಡ್ನ ಕೊಟ್ಟಿರ್ತೀನಿ, ಅದು ಕೂಡ ಸೊ ಅದು ಕೂಡ ಟೆಲಿಗ್ರಾಮಲ್ಲಿ ಇರುತ್ತೆ. ಫೌಂಡ್ನ ಹೋಗಿ ನೀವು ಆ್ಯಡ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡ ನಂತರ ಸ್ವಲ್ಪ ಇದನ್ನ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಟ್ರಾನ್ಸ್ಫರ್ ಹೋಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಈ ಥರ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಮತ್ತೆ ಬ್ಯಾಕ್ ಬಂದು ಸೊ ಇಲ್ಲಿ ಮದುವೆ ಆಮಂತ್ರಣ ಇದೆಯಾ, ಸೊ ಇದನ್ನ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು
ಈ ಥರ ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡ ನಂತರ ನೀವು ಮತ್ತೆ ಬಂದು ಸೊ ಆ ಗೌಡ್ರ ಬಂಧುಗಳು ಅಂತ ಒಂದು ಟೆಕ್ಸ್ಟ್ ಆ್ಯಡ್ ಮಾಡಿರ್ತೀರ. ಸೊ ಜಸ್ಟ್ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡಂತ ಅದನ್ನು ಗೌಡ್ರ ಬಂಧುಗಳು ತೆಗೆದು ಸೊ ಮದುವೆ ಆಮಂತ್ರಣ ಕ್ಲಿಕ್ ಮಾಡಿಕೊಂಡು ಸೊ ಕಲರ್ ಮೇಲೆ ಹೋಗಿ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡ ನಂತರ ಇದನ್ನ ಟೆಕ್ಸ್ಟ್ನ ಸ್ವಲ್ಪ ಈ ಥರ ಕಮ್ಮಿ ಮಾಡ್ಕೊಳ್ಳಿ ಸೈಜನ್ನು. ಸೊ ಕಮ್ಮಿ ಮಾಡ್ಕೊಂಡ ನಂತರ ಸೊ ಈ ಥರ ಸ್ವಲ್ಪ ಕೆಳಗೆ ತೊಗೊಂಬಂದು ಸೊ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅಡ್ಜಸ್ಟ್ ಮಾಡ್ಕೊಂಡ ನಂತರ ನೀವು ಮತ್ತೆ ಕ್ರೋಮ್ಗೆ ಹೋಗಿ ಸೊ ಅವರ ಹೆಸರು ಏನು ಅಂತ ಇದೆ ನೋಡಿ. ಸೊ ಅದನ್ನ ಈ ಥರ ಕಾಪಿ ಮಾಡಿಕೊಂಡು ಜಸ್ಟ್ ಅಲ್ಲಿ ಹೋಗಿ ಪೇಸ್ಟ್ ಮಾಡಬೇಕು. ಸೊ ಮತ್ತೆ ಡೂಪ್ಲಿಕೇಟ್ ಲೇಯರ್ ಮಾಡಿಕೊಂಡು ಸೊ ಅಲ್ಲಿ ಈ ಥರ ಪೇಸ್ಟ್ ಮಾಡಿಕೊಂಡು ಇದನ್ನ ಈ ಥರ ಪೇಸ್ಟ್ ಮಾಡ್ಕೊಂಡ ನಂತರ ನೋಡಿ ಜಸ್ಟ್ ಕಲರ್ನ ನಿಮ್ಗೆ ಯಾವ್ದು ಚಾಯ್ಸ್ ಮಾಡ್ಕೊಳ್ಳಿ. ಸೊ ಚಾಯ್ಸ್ ಮಾಡ್ಕೊಂಡ ನಂತರ ಮೂಮೆಂಟ್ ಟ್ರಾನ್ಸ್ಫರಿಂದ ಈ ಥರ ಸೊ ಅಲ್ಲಿ ಹಾರ್ಟ್ ಸಿಂಬಲ್ ಅಂತಿದೆ. ಸೊ ನೋಡಿ ಸೊ ಅಲ್ಲಿ ಸೆಂಟ್ರಲ್ ಬರೋ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಟೈಮ್ ಮಾಡಿಕೊಂಡು. ಸೊ ಮಾಡ್ಕೊಂಡ ನಂತರ ಇಲ್ಲಿ ವಿವಾಹ ಮುಹೂರ್ತ ಯಾವಾಗಿದೆ ನೋಡಿ. ಸೊ ಅದನ್ನು ಕೂಡ ಇಲ್ಲಿ ನೀವು ಟೈಪ್ ಮಾಡಿಕೊಂಡು ಜಸ್ಟ್ ಏನು ಮಾಡಬೇಕಂದ್ರೆ ಕಾಪಿ ಮಾಡ್ಕೋಬೇಕು. ಸೊ ಮತ್ತೆ ಡೂಪ್ಲಿಕೇಟ್ ಲೇಯರ್ ಮಾಡಿಕೊಂಡು ಈ ಥರ ಕೆಳಗೆ ತೊಗೊಂಬೇಡಿ ಬರ್ರಿ. ಸೊ ನಂತರ ಅದನ್ನ ಡಿಲೀಟ್ ಮಾಡಿಕೊಂಡು ಕಾಪಿ ಮಾಡ್ಕೊಂಡು ಬಂದಿರೋದನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಕಲರ್ನ ವೈಟ್ ಇಟ್ಕೊಳ್ಳಿ ಇಲ್ಲಿ. ಸೊ ಇದನ್ನ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ. ಸೊ ಇಷ್ಟು ಚಿಕ್ಕದು ಮಾಡ್ಕೊಂಡ ನಂತರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದನ್ನ. ಸೊ ಮಾಡ್ಕೊಂಡ ನಂತರ ಏನು ಮಾಡಬೇಕಂದ್ರೆ ಮತ್ತೆ ಬ್ಯಾಕ್ ಹೋಗಿ ನೋಡಿ ವಿವಾಹ ಸ್ಥಳ ಎಲ್ಲಿದೆ ನೋಡಿ. ಸೊ ಅದನ್ನ ಬರ್ಕೊಂಡು ನೀವು ಕಾಪಿ ಮಾಡ್ಕೋಬೇಕು. ಸೊ ಕಾಪಿ ಮಾಡ್ಕೊಂಡ ನಂತರ ಮತ್ತೆ ಆ ಲೇಯರ್ನ ಡೂಪ್ಲಿಕೇಟ್ ಮಾಡಿಕೊಂಡು ವಿವಾಹ ಸ್ಥಳ ಎಲ್ಲಿದೆ ನೋಡಿ. ಸೊ ಅಲ್ಲಿ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಇದನ್ನ ತೆಗೆದು ಹಾಕಿ ಕಾಪಿ ಮಾಡ್ಕೊಂಡು ಬಂದಿರೋದನ್ನ ಜಸ್ಟ್ ಇಲ್ಲಿ ಪೇಸ್ಟ್ ಮಾಡಿದರೆ ಮುಗೀತು ನೋಡಿ. ಒಂದೊಳ್ಳೆ ಇದನ್ನ ಎಲ್ಲ ಆದ ನಂತರ ಎಲ್ಲ ಲೇಯರ್ನ ಈ ಥರ ಕಾಪಿ ಮಾಡಿಕೊಂಡು ಸೊ ವಿಡಿಯೋ ಲೆಂತ್ ಎಲ್ಲಿವರೆಗೂ ನೋಡಿ ಅಲ್ಲಿವರೆಗೂ ಇದನ್ನ ಈ ಥರ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಇನ್ಕ್ರೀಸ್ ಮಾಡ್ಕೊಂಡಂತ ಸಾರಿ ಫ್ರೆಂಡ್ಸ್ ಇಲ್ಲೇನೋ ಸ್ವಲ್ಪ ಇದಾಗಿದೆ. ನೋಡಿ ಫ್ರೆಂಡ್ಸ್ ಈ ಥರ ಅಡ್ಜಸ್ಟ್ ಮಾಡಿದ್ಮೇಲೆ ಜಸ್ಟು ಆಮೇಲೆ ಸೇರ್ ಆಪ್ಷನ್ ಮೇಲೆ ಕ್ಲಿಕ್ ಯಾಕೆ ಕಾಣ್ತಿದೆ ಅದನ್ನ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.